ಮೊದಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆ ನಾಚಿಕೆ ಆಗ್ಬೇಕಂದ್ರೆ ಎಲೆಕ್ಷನ್ ಇದ್ದಾಗ ಪಂಚ ಯೋಜನೆಗಳು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದವರು ಅವ್ರೆ. ಕೈಲೇ ಆಗ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವರು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದವರು ಅವ್ರೆ. ಆ ಬಸ್ ಚಾಲನೆ ಹೆಂಗಾಗತ್ತೆ? ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಅದರಲ್ಲಿ ಕೆಲಸ ಮಾಡಿದ್ರೆ ಆಗುತ್ತೆ ಅಂತ ಅವ್ರಿಗೆ ಗಮನಕ್ಕೆ ಇರ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿ ಮೆಕ್ಯಾನಿಕಲ್ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಂತ ಹೆಂಡತಿ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಇಡೀ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಊರಿಗೆ ಹೋಗಿ ಅವ್ರವ್ರ ಸ್ಥಳಗಳಿಗೆ, ಸ್ಟಾಪ್ಗಳಿಗೆ ಅವರನ್ನ ಬಿಟ್ಟು ಮತ್ತೆ ತಿರ್ಗಾ ಹೆಂಡತಿ ಮಕ್ಳಿಗೆ ಬರ್ಬೇಕಾದ್ರೆ ಮೂರ್ ದಿವಸ ಅವರು ಬೇರೆ ಕಡೆ ಇಡೀ ರಾತ್ರಿ ಎಲ್ಲ ಜರ್ನಿ ಮಾಡ್ಬೇಕಾಗಿರುತ್ತೆ. ಮತ್ತೆ ಮೆಕ್ಯಾನಿಕಲ್ ಅವರು ಕೂಡ ಹಬ್ಬ ಹರಿದಿನಗಳನ್ನು ಹೆಂಡತಿ ಮಕ್ಕಳ ಜೊತೆ ಇರೋದೇನು ಕೂಡ ಏನೋ ಒಂದು ನಮ್ ಪೇಮೆಂಟ್ ಸಿಗುತ್ತೆ ಅಂತ ಕೂಡ ಆ ಟೈಮಲ್ಲಿ ಕೆಲಸ ಮಾಡ್ತಾರೆ. ಯಾಕೆ ಅಂದ್ರೆ ಅಂತ ಒಂದು ಯೋಜನೆ ಗುರುತಿಸಿರ್ತಂತ ಸರ್ಕಾರ ಇವತ್ತಿನ ದಿನ ಮಹಿಳೆಯರಿಗೆ ಶಕ್ತಿ ಯೋಜನೆ ಅಂತ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ. ಆ 2,000 ರೂಪಾಯಿ ಒಂದ್ ತಿಂಗಳು ಕಟ್ ಮಾಡಿ ಸರ್. ಒಂದ್ ತಿಂಗಳು ಕಟ್ ಮಾಡಿದ್ರೆ ನಿಮ್ಗೆ ಈ KSRTC ನೌಕರರಿಗೆ ಅವ್ರದ್ದು ಎಲ್ಲ ವೇತನ ಬಾಕಿ ಎಲ್ಲ ಚುಕ್ತ ಆಗುತ್ತೆ. ಅದೆಲ್ಲ ಬಿಟ್ಟು ನೀವು ಹೆಣ್ಮಕ್ಳಿಗೆ ಒಂದ್ ತಿಂಗಳು ಕೊಡೋದು, 4 ತಿಂಗಳು ಬಿಡೋದು ನಿಮ್ಗೆ ಮಾಡುವಂತ ಯಾರು ಹೇಳಿದ್ರು? ಫಸ್ಟ್ ಆಫ್ ಆಲ್ ಹೆಂಗಾದ್ರೂ ಜೀವನ ನಡೀತಾ ಇತ್ತು. ಅಂತ ಕರೋನಾದಲ್ಲೇ ಎಷ್ಟೋ ಜನ ಜೀವನ ಮಾಡಿದ್ದಾರೆ, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿದ್ದಾರೆ. ಈ ಟೈಮಲ್ಲಿ ಇಂಥವ್ರೆಲ್ಲ ರಾತ್ರಿ ಬೆಳಗನ ತಿರುಗಾಡಿ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೋಗ್ತಾ ಇದಾರೆ ಅಂದ್ರೆ ಅವರಿಗೆ ನೀವು ಪೇಮೆಂಟ್ ಕೊಡಕ್ ರೆಡಿ ಇಲ್ಲ. ಮತ್ತೆ 38 ತಿಂಗಳ ವೇತನ ಬಾಕಿ ಕೊಡಕ್ಕೂ ರೆಡಿ ಇಲ್ಲ. ಇಂಥ ಸರ್ಕಾರ ನೀವು ನಡ್ಸಕ್ಕೂ ನಾಲಾಯಕ್ ಅಂತ ನಾನು ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳಬಯಸ್ತಾ ಇದ್ದೇನೆ. ಇನ್ ಮುಂದೆ 38 ತಿಂಗಳ ವೇತನ ಬಾಕಿ ಅವರಿಗೆ ಮುಟ್ಟದೇ ಇದ್ರೆ, ಮತ್ತೆ ಅವರ ಸಂಬಳವನ್ನು ನೀವು ಕರೆಕ್ಟ್ ಟೈಮಿಗೆ ಮಾಡದೇ ಇದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟ ಸಂಘಟನೆಗಳು ಎಷ್ಟಿದಾವೆ ನಿಮ್ಮ ಬೆಂಗಳೂರಿನ ವಿಧಾನಸೌಧ ಮುತ್ತಿಗೆ ಹಾಕುವ ಮೂಲಕ ನಾವು ಅವರ ಬೆಂಬಲಕ್ಕೆ ನಿಲ್ತೀವಿ ಅಂತ ಈ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸುಮಾ ಕವಲ್ದಾರ, MS ಪಾಟೀಲ್ ನರಿಬೋಳ, ಅಶ್ವಿನಿ ಕುಮಾರ್ ಸಿಂಗ್, ಸಂದೀಪ್ ಭರಣಿ ಹಾಗೂ ಹುಚ್ಚೇಶ್ವರ ಉಪಸ್ಥಿತರಿದ್ದರು.